ಸರ್ಕಾರ ಬಂತು, ಈಗ ಮಾಡಬೇಕಾದ ಅವಶ್ಯಕತೆ ಅವ್ರಿಗಿಲ್ಲ. ಈಗ ಅದೇನ್ರ ಅವ್ರಿಗೆ ವೇವ್ ಆಫ್ ಮಾಡೋದು ನೀವು ಕೇಳ್ರಿ. ಈಗ ಬೇಕು ರಿಯಲ್ ಪ್ರಾಬ್ಲಮ್ ಇವತ್ತದ ಎಲ್ಲ ಫಾರ್ಮರ್ದು ರಿಯಲಿ ವೇವ್ ಆಫ್ ಮಾಡಲೇಬೇಕಂತ ಪರಿಸ್ಥಿತಿ ಇದ್ರು ಅವ್ರು ವೇವ್ ಆಫ್ ಮಾಡಲ್ಲ. ಫುಲ್ ಮೆಜಾರಿಟಿ ಸರ್ಕಾರ ಅದ, 5 ವರ್ಷ ಅಂತೂ ಗ್ಯಾರಂಟಿ ಬರೆದು ಕೊಡ್ತೀನಿ ಯಾವ ವೇವ್ ಆಫ್ಗಳು ಅದ. ಮತ್ತೇನಾರು ಹಿಂಗೆ BJP ಮತ್ತೆ ಏನಾರು ನ್ಯಾಷನಲ್ ಪಾರ್ಟಿ ಮತ್ತೆ ಎಲೆಕ್ಷನ್ ನಂತರ ಬಂದಾಗ ಏನಾಗ್ತದೆ ಬಿಡ್ರಿ ಅದು. ಹಾಂ ಸರಿ, ಎಲ್ಲ ಪಕ್ಷಕ್ಕೂ ಅಕಸ್ಮಾತ್ ವೇವ್ ಆಫ್ ಆಗಿಲ್ಲ, ಕ್ರಾಪ್ ಲೋನ್ ನಿಮ್ಗೆ ಬಂದು ಕೇಳಿಲ್ಲ, ಹೊಲ ಮಾರಿದಾಗಾರ ಮಿನಿಮಮ್ ಕಟ್ಟಲೇಬೇಕು. ಸರಿ 10 ವರ್ಷ ಆಯ್ತು ಅವ್ನು ಬ್ಯಾಂಕಿನವ್ ಕೇಳಿಲ್ಲ ಅಂದರೆ ಏನೋ ನಮ್ಮ ಅನಾನುಕೂಲಕ್ಕೆ ಹೊಲ ಮಾರಬೇಕಾಗಿದ್ದ ಪರಿಸ್ಥಿತಿ ಬಂದಾಗಂತೂ ಕಂಪಲ್ಸರಿ ಅವ್ನ ಸಾಲ ಕೊಟ್ಟೆ ನೀವು ಹೊಲ ಮಾರ್ಬೇಕು. ಅವಾಗಾರ ವಾಪಸ್ ತಗೊಂಡವ ತಗೋತಾನ. ಅವ ಬಡ್ಡಿ ಬಿ ಹಚ್ತಾನ, ಏನೋ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಏನೋ ವೇವ್ ಆಫ್ ಮಾಡಿ ಅದು ಮಾಡಿ ಒಟ್ಟಿನಲ್ಲಿ ಒಂದಿಷ್ಟು ಬಡ್ಡಿ ಗಂಟು ತೊಗೊಂಡೇ ನಿಮಗೆ ಏನಂದ್ರೆ ಮಾರ್ಟ್ಗೇಜ್ ರಿಲೀಸ್ ಮಾಡಿ ಪಾಣಿ ಕ್ಲಿಯರ್ ಕೊಟ್ಟಾಗೆ ನಿಮ್ಮ ತಗೊಳ್ಳೋ ಪಾರ್ಟಿ ತೊಗೋತಾನೆ. ಅವತ್ತಿಗಾರು ಅವ್ನು ಬಿಡಲ್ಲ ನಿಮಗೆ. ಏನೋ ಸರ್ಕಾರದ ವೇವ್ ಆಫ್ ನಂಗೆ ಏನಾರು ಬಂದರೂ ಹೋಯ್ತದು ಬಿಡ್ರಿ. ಯಾವಾಗಾರು ಬಡ್ಡಿಗಳು ಮಾಫ್ ಆಗ್ತದೆ ಆಗಲ್ಲ, ಅದು ಆಗಿದ್ದಾಗ್ತದೆ, ಬಿಟ್ಟಿರ್ತದೆ. ಬಟ್ ಈ ಲೋನ್ಗಳದ್ದು ಏನು ಸವಲತ್ತದ ಅದನ್ನು ನೀವು ಕ್ರಾಪ್ ಲೋನ್, ಅಗ್ರಿಕಲ್ಚರ್ ಲೋನ್ಸ್ ಅದು ಈ ಗ್ರೂಪಿನ ಮೇಲೆ ಅಕಸ್ಮಾತ್ ನಾವು ಲೋನ್ ಮಾಡಿಸಿದ್ರೆ ನೀವು ಹಂಚ್ಕೊಳ್ಳೋ ಟೈಮ್ನೊಳಗೂ ಚಲೋ ನೋಡಿ ಹಂಚ್ಕೊರಿ. ಈಗ ಒಂದು 25,000 ಮಾಡಿದೀವಿ, 6 ತಿಂಗಳ ನಂತರ ಸ್ವಲ್ಪ ಕಡಿಮೆ ಅಮೌಂಟ್ಲಿಂದ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಈಗ 25,000ದಿಂದ ಈಗ 10 ಜನ ಇರಿ, ಒಬ್ಬ ಮನುಷ್ಯನಿಗೆ ಬಂತಷ್ಟು 2,500 ಅದರಿಂದ ಏನು ಫಾಯ್ದೆ ಆಗಲ್ಲ. ಅದರಿಂದ ನೀವೇ ಸಂಘದವ್ರು ಏನು ಮಾಡ್ಬೇಕಂದ್ರೆ ಈಗ ಇವರಿಗೆ ಬೇಕು ಒಂದು 20,000 ಏನೋ ಕೆಲಸದ ಅವ್ರಿಗೆ ಕೊಡ್ರಿ, ಆಮೇಲೆ ನೆಕ್ಸ್ಟ್ ಕಂತಿನಾಗ ನೀವು ತೊಗೊರಿ. ಹಿಂಗೆ ಏನಂದ್ರೆ ವ್ಯವಸ್ಥಿತವಾಗಿ ನೀವು ಡಿಸ್ಕಸ್ ಮಾಡಿ ಫ್ರೆಂಡ್ಲಿ ಇದ್ದು ಡೆಸಿಷನ್ಸ್ ಮಾಡ್ಕೊಂಡು ಹೋಗ್ರಿ ನೀವು. ಹಾಂ ಈಗ 50,000 ಲೋನ್ ಆಗ್ಯಾವ್ರಿ, ಈಗ ಇವ್ರಿಗೆ 10,000, ಅವ್ರಿಗೆ 30,000, ಇವ್ರಿಗೆ 15,000, ಅದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಹಂಗೆ ಹಂಚ್ಕೊರಿ. ಈಗ 50,000 ಓಕೆ, ಎಲ್ಲರೂ 5,000 ತೊಗೊಂಡ್ರೆ ಅದರಿಂದ ಏನಾದ್ರು ಫಾಯ್ದೆ ಆಗ್ತದೇನೋ ನೋಡ್ಕೊರಿ. ಇಲ್ಲ ಎಲ್ಲನೂ 5,000 ತೊಗೊಂಡ್ರೆ ಭೀ ಫಾಯ್ದೆ ಆಗ್ತದೆ ಅಂದ್ರೆ ಅದನ್ನು ತೊಗೊಂಡು ಆ ಸಂಘದ ಮೇಲಿಂದ ಲೋನ್ ಮಾಡಿಸಿದ್ರೆ ಮಂತ್ಲಿ ರಿಪೇಮೆಂಟ್ ಬೇಕಾಗ್ತದೆ. ಅದಕ್ಕೆ ಸಂಘದ ಕಡೆಯಿಂದ ಲೋನ್ ತೊಗೊಂಡು ಮೆಂಬರ್ ನೀವು ಯೋಚನೆ ಮಾಡ್ಕೊರಿ, ಆ ಮೆಂಬರ್ಗೆ ಮಂತ್ಲಿ ಕಟ್ಟೋದು ಕೆಪಾಸಿಟಿ ಅದ ಇಲ್ಲ. ಈಗ ನೀವು 10 ಜನ ಇದ್ದೀರಿ, ಈಗ ಒಂದು 8-10 ಜನಕ್ಕೆ ಏನಾದ್ರು ಬೇರೆ ದಂಧೆ ಇರ್ತಾವೆ, ಅವ್ರು ಕಟ್ಬೋದು, ಒಂದಿಬ್ಬರಿಗೆ ಕಟ್ಟೋಕ್ಕಾಗಲ್ಲ. ಸೊ ಯಾರಿಗೆ ಮಂತ್ಲಿ ಕಟ್ಟೋಕ್ಕಾಗಾರ ನೀವು ತೊಗೊಳ್ಬೇಡ್ರಿ, ಅವ್ರು ಮಿಕ್ಕಿದವ್ರು ತೊಗೋತಾರೆ 8 ಜನ, ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಹಾಕೋದ್ರಾಗ. ಹಂಗೆ ಆ ಥರಗಳು ವಿಚಾರಗಳು ಮಾಡ್ಕೊಂಡು ನಾವು ಅಂಥವು ನೀವೆಲ್ಲ ಡಿಸ್ಕಸ್ ಮಾಡಿ ನೀವೇ ಫೈನಲೈಸ್ ಮಾಡ್ಕೊರಿ, ನಮಗೇನು ಸಂಬಂಧ. ನಾನು ಅಷ್ಟು ಹಿಂಟ್ ಹೇಳ್ಕೊಡಕತ್ತೀನಿ ಹೆಂಗೆ ಇದ್ರ ಮಾಡಬೇಕು ಅಂತ. ಯಾಕಂದ್ರೆ ಮಂತ್ಲಿ ರಿಪೇಮೆಂಟ್ ಬಂದಾಗ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗಲ್ಲ. ಸೊ ಮಂತ್ಲಿ ರಿಪೇಮೆಂಟ್ ಇದ್ದವ್ರು ತೊಗೊಂಡ್ಬಿಡ್ರಿ. ಈಗ ಕೆಲವರಿಗೆ ಬೇರೆ ಅಗ್ರಿಕಲ್ಚರ್ ಲೋನ್ ಮಾಡಿಸ್ಕೊಂಡ್ಬಿಡ್ರಿ. ಅವ್ರು ಯಾರು ಅಗ್ರಿಕಲ್ಚರ್ ಪ್ಯೂರ್ ಅಗ್ರಿಕಲ್ಚರ್ ಅವ್ರು ಅಗ್ರಿಕಲ್ಚರ್ ಲೋನ್ಸ್ ಟೈಪ್ನಾಗ ಮಾಡಿಸ್ಬೋದು. ಈಗ ಇದ್ದಿದ್ದು ಪಾಣಿಗಳು ಅವೆಲ್ಲ ನಾವು ಬರ್ತಾ ನಾವು ನಿಮ್ಮದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ನೋಡಬೇಕಾಗ್ತದೆ. ಈಗ ಯಾರಿಗೆ ನಾವು ಇಮಿಡಿಯೇಟ್ ಮಾಡಿಸ್ಬೋದು, ಯಾರು ಪಾಣಿ ಮೇಲೆ ಎಷ್ಟದ, ಈಗ ಬರೀ ಸೊಸೈಟಿ ಲೋನ್ ಎಷ್ಟದ, ಈಗ ಇವ್ರಿಗೆ ಎಷ್ಟು ಜನಕ್ಕೆ ಕ್ರಾಪರ್ ಮಾಡಿಸ್ಬೋದು, ಎಷ್ಟು ಜನಕ್ಕೆ ಮಾಡೋದು ಅವೆಲ್ಲ ನೋಡ್ಬೇಕಾಯ್ತದ್ರ ನಾವು. ಹೌದಲ್ಲ, ಅವೇನು ಅಗ್ರಿಕಲ್ಚರ್ ಲೋನ್ಸ್ ಏನೋ ಈಗ ನ್ಯಾಷನಲೈಸ್ ಬ್ಯಾಂಕಿನ ರೂಲ್ಸಿನ ಪ್ರಕಾರನೇ ಹೋಗ್ತಾವೆ. ಬಟ್ ಇಷ್ಟೇ ನಾವೆಲ್ಲ ಫೈಲ್ ತೊಗೊಂಡು ನಾವು ಮಾಡ್ಸ್ಕೊಂಡು ಬಂದ್ರು ಅದರ ರೂಲ್ಸ್ ಪ್ರಕಾರ ಹೋಗಿ ಅದು ನಿಮ್ಮ ಥರಲ್ಲಿ ತೊಗೊಬೇಕ್ರಿ. ಹಾಂ, ನಾವು ಬ್ಯಾಂಕಿಗೆ ಇಲ್ಲ ನಮ್ಮ ಥ್ರೂನೇ ಮಾಡ್ತೀವಿ. ಆಮೇಲೆ ಅದ್ರ ಕಡೆಯಿಂದ ಮತ್ತೆ ಹೊಸದು ಏನಾರು ಮಾಡಬೇಕಾಗಿದೆ. ಈಗ ಡ್ರಿಪ್ ಮಾಡಬೇಕಾದ್ರೆ ವೆಜಿಟೇಬಲ್ ನೋಡಿರಿ, ಬೀದರ್ ಸಮೀಪ ಅದು. ಈಗ ಎಷ್ಟು ಜನ ವೆಜಿಟೇಬಲ್ ಮಾಡ್ತಿರೋ, ಈಗ ವೆಜಿಟೇಬಲು ಹಾಲು ಏನೇ ಈ ಟೈಪ್ ಮಾಡಿದ್ರೆ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಡೈಲಿ ಮಾಡಬೇಕದು, ಅದು ಒಳ್ಳೆ ಫ್ರೀ ಇರೋಂಗಿಲ್ಲ ಮನುಷ್ಯ. ಈಗ ವೆಜಿಟೇಬಲ್ ಮಾಡಿದ್ರೆ ಅಂತ ಕಂಪಲ್ಸರಿ ದಿನ ಕಟಾವು ಮಾಡ್ಬೇಕು, ದಿನ ಮಾರ್ಕೆಟ್ಗೆ ಹಾಕಬೇಕು. ಈಗ ಹಾಲು ಅಷ್ಟೇ. ಈ ಫೀಲ್ಡ್ ಕ್ರಾಪ್ ಕಬ್ಬಿಗೆ ಬಂದ್ರೆ ಆಯ್ತು, ಕಬ್ಬು ತೊಗರಿ ಅಂದ್ರೆ ಅದು ಬಿತ್ತಿದೆ ಅಂದ್ರೆ ಮತ್ತೆ ಕಟಾವು ಮಾಡೋಕೆ ಜೋಳನ ಅಷ್ಟೇ, ಬಿಳಿಜೋಳ ಬಿತ್ತಿರ ಅಂದ್ರೆ ಆಯ್ತು, ಮತ್ತೆ ಹೋಳಿ ಹುಣ್ಣಿಮೆ ಆದಮೇಲೆ ಕಟಾವು ಮಾಡ್ಬೋದು. ಬಟ್ ಅವೆರಡು ಬಿಟ್ಟು ಮಿಕ್ಕಿದ್ದೇನೆ ಈ ಥರ ಕೆಲಸಗಳಿದ್ರೆ. ಸೊ ಈ ಥರ ಯಾರಿಗಾದ್ರೂ ಹುರುಪು ಅದ ನಿಮ್ಗೆ, ಸರಿ ಸವಲತ್ತಿಲ್ಲ, ನಮ್ಮ 30,000 ರೂಪಾಯಿದು ಒಂದು 2 ಎಮ್ಮೆ ಕಟ್ಟಕ್ಕೆ ಮಾಡೋಕ್ಕೆ ತಾಕತ್ತದ. ಈಗ ಎಮ್ಮೆಗಳು ಅಂತಂದ್ರೆ ಸ್ವಲ್ಪ ಮನೇಲಿ ಹೆಣ್ಮಕ್ಳನ್ನೂ ಒಪ್ಪಿಸ್ಬೇಕಾಗ್ತದೆ, ಅವ್ರನ್ನೂ ಸ್ವಲ್ಪ ಸಾಥ್ ಕೊಡ್ಬೇಕು. ಈಗ ಇವೇನು ಐಟಮ್ಸ್ ಅವ ಏನು ನಾನು ಹೇಳ್ತೀನಿ, ಅವಕ್ಕೆ ಸ್ವಲ್ಪ ಹೆಣ್ಮಕ್ಳನ್ನೂ ವಿಚಾರ ಮಾಡ್ಬೇಕು. ಯಾಕಂದ್ರೆ ಅವು ಗಂಡಸರು ಸ್ವಲ್ಪ ಒಂದೊಂದಿನ ಆ ಕಡೆ ಹೋದ್ರೆ ಆ ಕಡೆ ಹೋಗ್ಬಿಡ್ತಾರೆ, ಆ ಕಡೆ ಅವ್ರು ಹೊರಗೆ ಹೋದ್ರೆ ಮತ್ತು ಹಾಲಿಗೆ ಈಗ ಹೆಣ್ಮಕ್ಳು ಮಾಡ್ತಾರೆ, ಮಾಡಲಿಲ್ಲ. ಹಾಲೇನು ನೀವು ಹೋಯ್ತೀರಿ ಸರ್? ನಾವೆಲ್ಲ ಸೊಸೈಟಿಗಳಿಲ್ಲ, ಅದೇ ನಾನು ಥಿಂಕ್ ಮಾಡ್ತೀನಿ. ಒಂದು 2-3 ತಿಂಗಳಾದ್ಮೇಲೆ ಹೇಳ್ತೀನಿ. ಎಲ್ಲ ಊರಾಗ ಕೇಳಿ ನಿಮ್ಮ ಹತ್ರ ಸೊಸೈಟಿ ಇಲ್ಲಲ್ಲ, ಚಲೋ ನಡ್ಲತ್ತದ, ಬಂದೈತೆ. ಸೊಸೈಟಿ ಇದ್ರೆ ಸೊಸೈಟಿಗೆ ಹಾಕ್ಕೊಂಡ್ಬಿಡ್ರಿ. ನೋಡಮ್ ಪ್ರೈವೇಟ್ನು ನಾನೇನು ಥಿಂಕ್ ಮಾಡಕತ್ತೀನಿ. ಈಗ ನಮ್ಮ ಸಂಘಗಳು ಆದ್ರೆ ಸಂಘಿನ ಕೆಳಗೆ ಅಂದ್ರೆ ನನಗೆ ಫಸ್ಟ್ ಎಷ್ಟು ಸಂಘಗಳು ಹಾಲು ಮಾಡ್ತಾರ ನನಗೆ ಅದು ಇಂಪಾರ್ಟೆಂಟ್. ಅದು ಕಲೆಕ್ಟ್ ಮಾಡಕತ್ತೀನಿ. ನನಗೊಂದು 2 ತಿಂಗಳ ಟೈಮ್ ಕೊಡ್ರಿ. ನಿಮ್ಗೆ ಯಾವಾಗ ಡೈರಿ ಮಾಡಿಸ್ತೀನಲ್ಲ, ನೀವು ಹೇಳಿದ ಪಾಯಿಂಟ್ ಪ್ರಕಾರ ಈಗ ನೀವು ಇಷ್ಟು ಸಂಘ ಇದ್ದೀರಿ, ಒಂದೊಂದು ಸಂಘಕ್ಕೆ ಕೇಳಕತ್ತೀನಿ ನಾನು. ಮೇನ್ ಕೆಲವೊಂದು ಸಂಘಗಳಾಗ ಡೈರಿ ಮಾಡೋರಿಲ್ಲ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹೊಲ ಇರೋ ಸಂಘಗಳಲ್ಲೆಲ್ಲ ಅವರೆಲ್ಲ ಡೈರಿ ಮಾಡೋದು. ಈ ಸಂಘ ಜನರಲಿ ಡೈರಿ ಅಂದ್ರೆ ಸ್ವಲ್ಪ ಲೋ ಇನ್ಕಮ್ ಫಾರ್ಮರ್ ಇದ್ದವ್ರು ಸ್ವಲ್ಪ ಏನಾರು ಮಾಡ್ಕೊಂಡ್ರೆ ಆಗ್ತದೆ ಅಂತೇಳಿ ಡೈರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು.
ಸೊ ಫಸ್ಟ್ ನಮ್ಮ ಗ್ರೂಪಿನ ಒಳಗೆ ಎಷ್ಟು ಜನ ಡೈರಿ ಮಾಡೋರು ಅದ ಅದು ನೋಡಿಕೊಂಡು ಒಂದ್ಸಲ KMF ಹತ್ರ ಹೋಗೋಣ ಅಂತದ್ದು. ಅಲ್ಲಿ ಹೋಗಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅದು ಆ ಸೊಸೈಟಿ ರೂಲ್ಸ್ ತೆಗೆದು ಹಾಕಿ, ಈಗ ನಮ್ಮದೇ ರೂಲ್ ಪ್ರಕಾರ ಏನಾರು ಒಂದು ಮೆಥಡ್ ಮಾಡ್ಕೊಂಡು ಕನ್ಸಾಲಿಡೇಟೆಡ್ ಅವ್ರಿಗೆ ಲೀಟರ್ ಇಷ್ಟು ಕಳಿಸ್ಬಿಟ್ರೆ ಹಂಗೇನಾರು ಅದರೊಳಗಿಂದ ಚೇಂಜಸ್ ಮಾಡೋದು ಒಪ್ತಾರೇನೋ ಕೇಳಬೇಕು. ಈಗ ಅವ್ರು ಕೋಆಪರೇಟಿವ್ ಸೊಸೈಟಿ ಮಾಡಲ್ ಒಂದು ಸೆಕ್ರೆಟ್ರಿ ಮಾಡೋದು ಮಾಡಿ ಅದು ಮಣ್ಣು ಮಶಾಣ ಅವರು ಪ್ರೊಸೀಜರ್ ಪ್ರಕಾರ ಮಾಡೋದು, ಆ ಓಲ್ಡ್ ಮೆಥಡ್ಸ್ ಎಲ್ಲ ಬಿಟ್ಟು ಅವೆಲ್ಲ ತೆಗೆದು ಹಾಕಿ ನಾವಿಷ್ಟು ಡೆಲಿವರಿ ಪಾಯಿಂಟ್ ಇಲ್ಲಿ ಕೊಡ್ತೀವಿ, ನಮಗಿಷ್ಟು ಆಮೇಲೆ ಹೊಸ ಮಷಿನರಿನೂ ಇಸ್ಕೊಡ್ಬೇಕು. ಅವ್ರು ಫ್ಯಾಟ್ ಮಷಿನ್ ಅವೆಲ್ಲ ಹಳೆವೆಲ್ಲ ತೆಗೆದು ಈ ಹೊಸ ಲ್ಯಾಕ್ಟೋಮೀಟರ್ಸ್ ಎಲ್ಲ ಒಂದು ಇದು ಕಡಿಮೆ ಮಾಡಿ ಫಿಕ್ಸ್ಡ್ ಇದ್ರಾಗ ಮಾಡ್ಕೊಂಡು ಏನಾರು ಒಪ್ಕೊಂತಾರೆ ನೋಡೋಣ. ಹಂಗೇನಾರು ಒಪ್ಕೊಂಡ್ರೆ ನಾವೇನು ಮಾಡ್ಬೇಕು, ನಮ್ಮ ಸಂಘದವರಲ್ಲಿ ಇಲ್ಲಿ ಹಾಕಮ್ಮ ಅದು ನೋಡ್ಬೇಕಾಗ್ತದೆ. ಸವಲತ್ತು ಮಾಡ್ಬೇಕಂತ ಅದಾರ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದು ನಾನು ಸವಲತ್ತು ಮಾಡ್ಬೇಕಂತ ಸ್ವಲ್ಪ ಚೇಂಜ್ ಮಾಡೋಣ. ಯಾಕಂದ್ರೆ ನಾವು ಇಸ್ಕೊಟ್ಟ ಮೇಲೆ ಅದ್ರದ್ದು ವ್ಯಾಪಾರನೂ ಇಡಬೇಕಲ್ಲ. ನಿಮ್ಮ ಹಳ್ಳಿ ಲೆವೆಲಲ್ಲಿ ಸೊಸೈಟಿ ಇಲ್ಲಿ ಊರಾಗ ಸೊಸೈಟಿ ಭಾಳ 100% ಕೆಲವೊಂದು ಕಡೆ ಚಲೋ ಮಾಡ್ಲತ್ತಾರ, ಚಲೋ ನಡೆದವು. ನಾವು ಅವು ಇಲ್ಲಿ ಎಲ್ಲ ಸೊಸೈಟಿ ಆರಾಮದ ಅಂತಾರೆ, ನಾವೇನು ತಲೆ ಕೆಡಿಸ್ಕೋಬೇಕು. ಎಲ್ಲಿ ಸೊಸೈಟಿ ಇಲ್ಲ ಅಲ್ಲಿ ಪ್ರಾಬ್ಲಮ್ ಅದ. ಇಲ್ಲ ಒಂದ್ಸಲ ನಾವು ಹಾಲಿನವ್ರಿಗೆ ನಿಮ್ಗೆ ಈಗ ನಾವು ದಿನ ಹಾಲು ಕೊಟ್ಟಿವಿ ಹಾಲುಗಾರ, ಆ ಹಾಲಿನವ್ರು ನಿಮಗೆ 2 ದಿನಕ್ಕೆ ರೊಕ್ಕ ಕಟ್ದವ್ರು ಇಲ್ಲ, ಅವೆಲ್ಲ ಆಗಿಲ್ಲ. ಅದು ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು. ಈಗ ಒಂದೊಂದು ಈ ಟೈಪ್ ಡೈರಿ ಒಂದ್ಸಲ ಇಲ್ದೋ ತಗೊಂಬಲ್ ಹೋದ್ರು ಯಾರು ಡೈರಿ ಇದ್ದಾಗ ಅವ್ರಿಗೆ ನಮಗೆ ಕಲಿಯಲ್ಲ ಹೋಯ್ತು, ಅವ್ರು ರೊಕ್ಕ ಹಾದಿಗೆ ಬರೋಬರ ಆಗಲ್ಲ. ಈಗ ಹಾಲು ಇಲ್ಲ, ನಾವು ಎಲ್ಲ ಪ್ರೈವೇಟ್ ಡೈರಿ ಅವನಿಗೂ ಟೈಅಪ್ ಮಾಡ್ಬೇಕು. ಎಲ್ಲ ಕಟ್ಟಬೇಕಂದ್ರೆ ಈಗ ನಾವು ಹಾಲಿಗೆ ಕೊಡ್ತಾನೆ ಇರ್ತೀವಿ ರೋಜ್ 10 ಲೀಟ್ರ್ 15 ಲೀಟ್ರ್ 8 ಲೀಟ್ರ್ ಅದು ನಿಮ್ಗೆ ರೊಕ್ಕ ಕಟ್ಟಿನಂಗೆ ಆಯ್ತು. ಇಲ್ಲ KMF ಅವ್ರಿಗೂ ಸ್ವಲ್ಪ ಮಾತಾಡಿ ಅವ್ರ ಪೇಮೆಂಟ್ಸ್ನು ನೋಡ್ಬೇಕು. ಅವ್ರು ಒಂದೊಂದು ತಿಂಗಳ ಪೇಮೆಂಟ್ ಪೆಂಡಿಂಗ್ ಇಟ್ಟರೆ ನಿಮಗೂ ಪ್ರಾಬ್ಲಮ್ ಆಯ್ತದೆ. ನಾವ್ರೆ ಹಂಗಂದ್ರೆ ದಿನ ಕಟ್ಟಬೇಕಲ್ರಿ, ನಿಮ್ಗೆ ರೊಕ್ಕ ಸರಿಯಾಗತ್ತ.